ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ವೀಕ್ಷಕರಿಗೆ ಭಾರಿ ಅಚ್ಚರಿ ಮತ್ತು ಆಘಾತ ನೀಡುವಂತಹ ಘಟನೆಯೊಂದು ನಡೆದಿದೆ. ಮನೆಯ ಕ್ಯಾಪ್ಟನ್ ಪಟ್ಟದಲ್ಲಿದ್ದಾಗಲೇ ಸ್ಪರ್ಧಿ ಅಭಿಷೇಕ್ ಅವರು ಸ್ಪರ್ಧೆಯಿಂದ ಹೊರಬಿದ್ದಿದ್ದಾರೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಆಗಿರುವವರಿಗೆ ಒಂದಷ್ಟು ದಿನಗಳ ಮಟ್ಟಿಗೆ ಸುರಕ್ಷತೆ ಇರುತ್ತೆ ಎಂಬ ನಂಬಿಕೆ ವೀಕ್ಷಕರಲ್ಲಿ ಇತ್ತು. ಆದ್ರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯು ಅಸಲ ಲೆಕ್ಕಾಚಾರಗಳನ್ನ ತಲೆಕೆಳಗೆ ಮಾಡಿದೆ. ಅಭಿಷೇಕ್ ಅವರ ಈ ಅನಿರೀಕ್ಷಿತ ನಿರ್ಗಮನವು ಬಿಗ್ ಬಾಸ್ ಮನೆಯ ಸದಸ್ಯರಿಗೂ ಮತ್ತು ಹೊರಗಿನ ಅಭಿಮಾನಿಗಳಿಗೂ ಶಾಕ್ ನೀಡಿದೆ. ವಾರಾಂತ್ಯದ ಕಿಚ್ಚನ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ತೀವ್ರ ಕುತೂಹಲ ಮೂಡಿಸಿತು. ಈ ವಾರ ಎಲಿಮಿನೇಷನ್ ಪಟ್ಟಿಯಲ್ಲಿ ಅಭಿಷೇಕ್, ಸೂರಜ್ ಮತ್ತು ಮಾಳು ಅವರು ಇದ್ರು. ಈ ಮೂವರು ಸಹ ಪ್ರಬಲ ಸ್ಪರ್ಧಿಗಳಾಗಿದ್ದು, ಇವರಲ್ಲಿ ಯಾರ ಜರ್ನಿ ಕೊನೆಗೊಳ್ಳಲಿದೆ ಎಂಬುದನ್ನ ತಿಳಿಯಲು ವೀಕ್ಷಕರು ಕಾತರರಾಗಿದ್ರು. ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ವಿಭಿನ್ನವಾಗಿ ನಡೆಸಲಾಗಿದೆ. ಸುದೀಪ್ ಅವರು ಈ ಮೂವರನ್ನ ಆಕ್ಟಿವಿಟಿ ರೂಮ್ಗೆ ಕಳುಹಿಸಿದರು. ಅಲ್ಲಿ ಅವರ ಹೆಸರನ್ನ ಬರೆದ 3 ಸೂಟ್ ಕೇಸ್ಗಳನ್ನ ಇಡಲಾಗಿತ್ತು. ಈ ಸೂಟ್ ಕೇಸ್ಗಳಲ್ಲಿ ಯಾವುದಾದರೊಂದರಲ್ಲಿ ಸ್ಪರ್ಧೆಯಿಂದ ಹೊರಬೀಳುವವರು ಸಂದೇಶವಿತ್ತು. ಕುತೂಹಲದಿಂದ ಸೂಟ್ ಕೇಸ್ಗಳನ್ನು ತೆರೆದಾಗ ಅಭಿಷೇಕ್ ಅವರ ಸೂಟ್ ಕೇಸ್ನಲ್ಲಿ ದ ಎಂಡ್ ಎಂಬ ಬರವಣಿಗೆ ಇರುವ ಪ್ಲೇ ಕಾರ್ಡ್ ದೊರೆಯಿತು. ಇದರೊಂದಿಗೆ ಅಭಿಷೇಕ್ ಅವರ ಬಿಗ್ ಬಾಸ್ ಜರ್ನಿ ಕೊನೆಗೊಂಡಿತು. ಪಟ್ಟದಲ್ಲಿದ್ದ ಸೂರಜ್ ಮತ್ತು ಮಾಳು ಅವರು ಸುರಕ್ಷಿತರಾಗಿ ತಮ್ಮ ಆಟವನ್ನ ಮುಂದುವರೆಸಿದ್ರು. ತಮ್ಮ ಎಲಿಮಿನೇಷನ್ ಸುದ್ದಿ ಕೇಳಿದ ಅಭಿಷೇಕ್ ಕೊಂಚ ಮಟ್ಟಿಗೆ ನಿರಾಶೆಗೊಂಡ್ರು. ತಮ್ಮ ನಿರ್ಗಮನವನ್ನ ಸಮಾಧಾನದಿಂದ ಸ್ವೀಕರಿಸಿದ್ರು. ಅಭಿಷೇಕ್ ಅವರ ನಿರೀಕ್ಷಿತ ನಿರ್ಗಮನದ ನಂತರ ಅವರ ಕುಟುಂಬದ ಸದಸ್ಯರು ಪ್ರತಿಕ್ರಿಯಿಸಿದ್ದಾರೆ. ಅವರ ಸಹೋದರನ ಪ್ರಕಾರ ಅಭಿಷೇಕ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಮಾತನಾಡಬೇಕಿತ್ತು. ಅವರು ತುಂಬಾ ಸೈಲೆಂಟ್ ಆಗಿ ಇರುವುದು ಸರಿಯಲ್ಲ. ಮನಸ್ಸಿನ ಮಾತುಗಳನ್ನ ಹೊರಹಾಕದೇ ಇರುವುದೇ ಅವರ ಸೋಲಿಗೆ ಪ್ರಮುಖ ಕಾರಣವಾಗಿರಬಹುದು ಎಂದು ವಿವರಿಸಿದ್ದಾರೆ. ಅದೇ ರೀತಿ ಅಭಿಷೇಕ್ ಅವರ ತಾಯಿಯವರು ತಮ್ಮ ಮಗನ ನಡವಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಭಿ ಮನೆಯಲ್ಲೂ ಅಷ್ಟೇ ಸೈಲೆಂಟ್, ಯಾರ ಮನಸ್ಸಿಗೂ ನೋವಾಗುವಂತೆ ನಡೆದುಕೊಳ್ಳುವನಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸಹ ಅವನು ಹಾಗೇ ಇದ್ದ, ಅದು ಅವನ ಸಹಜ ಸ್ವಭಾವ, ಅವನು ನಾಟಕ ಮಾಡಲಿಲ್ಲ ಎಂದು ಭಾವುಕರಾಗಿ ನುಡಿದಿದ್ದಾರೆ. ಸ್ನೇಹಿತರೆ, ಅಭಿಷೇಕ್ ಅವರ ಈ ಒಂದು ನಿರ್ಗಮನ ನಿಮ್ಗೆಲ್ಲ ಎಷ್ಟು ಶಾಕ್ ಕೊಟ್ಟಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.